ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SS ಫ್ಯಾಷನ್ ಟೆಕ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 28 ಇಂಚಿಂದು ಬ್ಲೌಸ್ ಕಟ್ಟಿಂಗು ಮಾಡಿ ತೋರಿಸ್ತಾ ಇದ್ದೀನಿ. ಇದು 4 ಟಕ್ಸ್ ಬ್ಲೌಸ್ ಕಟ್ಟಿಂಗು. ಸೊ ಫಸ್ಟು ಪಾರ್ಟ್ 1ಅಲ್ಲಿ ನಿಮಗೆ ಬ್ಯಾಕ್ ಸೈಡ್ ಕಟ್ಟಿಂಗು ತೋರಿಸ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟು ಫ್ರಂಟ್ ಸೈಡಿಂದು ಕಟ್ಟಿಂಗು ಬರುತ್ತೆ ಪಾರ್ಟ್ 2ಅಲ್ಲಿ. ಪಾರ್ಟ್ 3ಅಲ್ಲಿ ಸ್ಲೀವ್ ಕಟ್ಟಿಂಗ್ ಎಲ್ಲ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಯಾಕಂದರೆ ಒಟ್ಟಿಗೆ ತೋರಿಸ್ಬಿಟ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3ಅಲ್ಲಿ ತೋರಿಸಿದ್ರೆ ಯಾವುದೇ ಕನ್ಫ್ಯೂಷನ್ ಇರಲ್ಲ, ನೀವು ಕೂಡ ಈಸಿಯಾಗಿ ನೋಡ್ಕೋಬೋದು. ಸೊ ನೋಡಿ, ಇದು 28 ಬ್ಲೌಸಿಂದು ಮೆಜರ್ಮೆಂಟು. ಸಾಮಾನ್ಯವಾಗಿ 28 ಇಂಚ್ ಚೆಸ್ಟ್ ಇರುತ್ತೆ. ಇದು ಅಪ್ಪರ್ ಚೆಸ್ಟಿಂದು. ಮಿಡಲ್ ಚೆಸ್ಟು 30 ಬರುತ್ತೆ. ಸೊ ನೋಡಿ, ಈ ರೀತಿ ಮೆಜರ್ಮೆಂಟು ಇದೆ. ಇದು ಬ್ಯಾಕ್ ಸೈಡು, ಈ ಕಡೆ ಸೈಡು ಫ್ರಂಟ್ ಸೈಡು. ಈಗ ಬ್ಯಾಕ್ ಸೈಡ್ ಮೆಜರ್ಮೆಂಟ್ ಏನಿದೆ ಇದನ್ನು ನಾನು ಕಟ್ಟಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬ್ಲೌಸ್ ಲೆಂತ್ ಏನಿದೆ 13 ಇಂಚು. ಸೊ ತುಂಬ ಹೈಟ್ ಇದ್ದಾರೆ ಅಂದರೆ ನೀವು 14 ಇಂಚ್ವರೆಗೂ ಇಡ್ಬೋದು. ಕೆಲವರು 28 ಇಂಚ್ ಇದ್ದರೆ ಹೈಟ್ ಇರ್ತಾರೆ, ಅವರಿಗೆ ನಾವು ಲೆಂತ್ ಅನ್ನೋದು 14 ಇಂಚ್ವರೆಗೂ ಇಡ್ಬೋದು, ತೊಂದರೆ ಇರಲ್ಲ. ಸೊ ಶೋಲ್ಡರ್ ನೋಡಿ 14 ಇಂಚಿದೆ. ತೆಳ್ಳಗಿರೋದ್ರಿಂದ ಇವರು 13.5, 14 ಇಂಚ್ವರೆಗೂ ಇರ್ತಾರೆ. ಆಮೇಲೆ ನೆಕ್ ಟೀಪು ಬ್ಯಾಕ್ ಸೈಡು 9 ಇಂಚ್ ಇಡೋಕೆ ಹೇಳ್ಯಾರೆ. ಆರ್ಮ್ ಡೌನ್ ಬಂದ್ಬಿಟ್ಟು ಇವರಿಗೆ 5 ಇಡ್ತೀನಿ. ಇದು ಆರ್ಮ್ ಹೋಲ್ ಏನಿದೆ 7.5 ಇಂಚು ಬರಬೇಕು. ಅಂದಾಜು ಮೇಲೆ ನಾನೀಗ 5 ಇಂಚು ಆರ್ಮ್ ಡೌನು ಇಡೋದನ್ನು ತೋರಿಸ್ಬಿಟ್ಟು ಆಮೇಲೆ ಅದನ್ನ ಅಡ್ಜಸ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಬ್ಯಾಕ್ ಚೆಸ್ಟ್ ಅಂದರೆ ಅಪ್ಪರ್ ಚೆಸ್ಟು 28 ಇರೋದ್ರಿಂದ ಅದನ್ನು ನಾನು 4 ಡಿವೈಡೆಡ್ ಮಾಡಿದ್ದೀನಿ. 4ಇಂದ ಡಿವೈಡೆಡ್ ಮಾಡಿದಾಗ 28ನ 7 ಇಂಚು ಬರುತ್ತೆ. ಸೊ ಹಾಗಾಗಿ ಇದ್ರ ಲೆಕ್ಕದ ಪ್ರಕಾರ ನಾವು ಯಾವಾಗಲೂ ಈ ಥರ ಬರ್ಕೊಂಬಿಟ್ರೆ ಕಟ್ಟಿಂಗ್ ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ಯಾರಾದರೂ 28 ಇಂಚ್ ಇರೋರು ಇದ್ದರೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಈ ಒಂದು ಮೆಜರ್ಮೆಂಟ್ ಪ್ರಕಾರ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು. ಸೊ ಇದು ಫ್ರಂಟ್ ಸೈಡಿಂದು. ಸೊ ಯಾವಾಗಲೂ ಬ್ಲೌಸ್ ಕಟ್ಟಿಂಗ್ ಮಾಡ್ಬೇಕಾದ್ರೆ ನಾವು ಇದನ್ನು ಈ ರೀತಿ ಬರ್ಕೊಳ್ಳೋ ಅಭ್ಯಾಸ ಮಾಡ್ಕೋಬೇಕು ಫ್ರೆಂಡ್ಸ್. ಆವಾಗ ನಾವು ಪರ್ಫೆಕ್ಟಾಗಿ ಬ್ಲೌಸ್ ಕಟ್ಟಿಂಗ್ ಮಾಡೋದನ್ನು ಕಲ್ತಂಗಾಗುತ್ತೆ. ಸೊ ಈಗ ನಾನು ಬ್ಲೌಸ್ ಲೆಂತ್ ಏನಿದೆ 13 ಇಂಚು. ಸೊ ಅದಕ್ಕೆ ನಾನಿಲ್ಲಿ ಪ್ಲಸ್ 1 ಇಂಚು ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಮೇಲ್ಗಡೆ ಅರ್ಧ ಇಂಚ್ ಹೋಗುತ್ತೆ ಮತ್ತು ಕೆಳಗಡೆ ಅರ್ಧ ಇಂಚ್ ಹೋಗುತ್ತೆ. ಸೊ ಈಗ ಟೋಟಲ್ ಬಂದುಬಿಟ್ಟು 14 ಇಂಚು ನಾವು ಈ ಒಂದು ಪೇಪರ್ ಕಟ್ಟಿಂಗ್ನಲ್ಲಿ ಮಾಡ್ಕೊಳ್ಳೋಣ. ಫಸ್ಟ್ ಯಾವಾಗಲೂ ಬಿಗಿನರ್ಸ್ ಏನಿದ್ದೀರಾ ಪೇಪರ್ ಕಟ್ಟಿಂಗ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆಮೇಲೆ ನೀವು ಅದನ್ನು ಬಟ್ಟೆ ಮೇಲೆ ಇಟ್ಟು ಮಾರ್ಕ್ ಮಾಡಿಬಿಟ್ಟು ಕಟ್ಟಿಂಗ್ ಅನ್ನೋದನ್ನು ಮಾಡಿ ಹೊಲಿಯೋದನ್ನು ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಸ್ಟಾರ್ಟಿಂಗ್ ಬಿಗಿನರ್ಸ್ ಏನಿದ್ದೀರಾ ಅವರು ಬಟ್ಟೆ ಅನ್ನೋದು ಒಳ್ಳೆಯದು ತೊಗೊಳಕ್ಕೆ ಹೋಗಬೇಡಿ. ಕಾಸ್ಟ್ಲಿ ದುಡ್ಡು ಕೊಟ್ಬಿಟ್ಟು ನೀವು ಬಟ್ಟೆ ಕಟ್ಟಿಂಗ್ ಮಾಡಿ ಹೊಲಿದಾಗ ಸರಿ ಬರಲಿಲ್ಲ ಅಂದರೆ ದುಡ್ಡು ಕೂಡ ವೇಸ್ಟ್ ಆಗುತ್ತೆ. ಸೊ ನಿಮಗೆ ಪ್ರಾಕ್ಟೀಸ್ ಏನೋ ಮಾಡ್ಕೊಳ್ಳೋದಾದರೆ ನೀವು ಕಡಿಮೆ ರೇಟಿಂದು ಕಾಟನ್ನಿಂದೆಲ್ಲ ಸಿಗ್ತಾ ಇದೆ ಈಗ ಬ್ಲೌಸ್ ಪೀಸ್ಗಳು, ಅದನ್ನು ನೀವು ಯೂಸ್ ಮಾಡ್ಕೊಬೋದು. ಇಲ್ಲಾಂದರೆ ಕ್ಯೂನಿ, ರೂಬಿಯಾ ಮತ್ತು ಈ ಕಾಟನ್ ಕಡಿಮೆ ರೇಟಿಂದ ತೊಗೊಂಬಿಟ್ಟು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಒಳ್ಳೆಯದು ಫ್ರೆಂಡ್ಸ್. ಈಗ ನಾನು ಪೇಪರ್ ಕಟ್ಟಿಂಗ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈಗ ನೀವು ಪೇಪರ್ ಕಟ್ಟಿಂಗ್ ಮಾಡೋದು ಕಲ್ತ್ಬಿಟ್ರೆ ಆಮೇಲೆ ಡೈರೆಕ್ಟ್ ನೀವು ಬಟ್ಟೆ ಎಲ್ಲ ಕಟ್ಟಿಂಗ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಬೋದು. ಬರ್ತಾ ಬರ್ತಾ ಪ್ರಾಕ್ಟೀಸ್ ಆದಂಗೆಲ್ಲ ನೀವು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ ಫ್ರೆಂಡ್ಸ್. ಸೊ ಈಗ ಫಸ್ಟು ನಾವು ಲೆಂತ್ ಏನಿದೆ ಅದನ್ನು ತೊಗೊಳೋಣ. ಇದು 14 ಇಂಚ್ ಅಂತ ಹೇಳಿದೆ ಅಲ್ವಾ. ನೀವು ಟೇಪ್ ಮೆಜರ್ಮೆಂಟ್ ಟೇಪ್ ಏನಿದೆ ಈ ಒಂದು ಕೆಳಗಡೆ ಎಡ್ಜಿಂದ ಇಲ್ಲಿ ನೋಡಿ 14 ಇಂಚ್ ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಈ ಒಂದು ಎಡ್ಜ್ ಏನಿದೆ ಈ ಪಾಯಿಂಟಿಗೆ ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ಸೊ ನೀವು ಪೇಪರ್ ಕಟ್ಟಿಂಗ್ ಮಾಡ್ಬೇಕಾದ್ರೆ ಏನಾದರೂ ಅಕಸ್ಮಾತ್ ತಪ್ಪಾದರೆ ಏನೂ ಪ್ರಾಬ್ಲಮ್ ಇರಲ್ಲ, ಪೇಪರ್ ಮಾತ್ರ ವೇಸ್ಟ್ ಆಗುತ್ತೆ ಅಷ್ಟೇ. ನಿಮಗೆ ಒಂದು ಐಡಿಯಾಸು ಬರ್ತಾ ಹೋಗುತ್ತೆ. ಹಾಗಾಗಿ ಯಾವಾಗಲೂ ಪೇಪರ್ ಕಟ್ಟಿಂಗ್ ಫಸ್ಟು ಮಾಡಬೇಕು. ಟೈಲರಿಂಗ್ ಕ್ಲಾಸಲ್ಲಾದರೂ ಸಣ್ಣದು ಸ್ಕೇಲ್ ಸಿಗುತ್ತೆ ಪೇಪರಿಂದು, ಅದರಲ್ಲಿ ಮಾಡಿಸ್ತಾ ಹೋಗ್ತಾರೆ. ಆಮೇಲೆ ದೊಡ್ಡದು ಮಾಡಿಸ್ತಾ ಹೋಗ್ತಾರೆ ಫ್ರೆಂಡ್ಸ್. ಸೊ ನೋಡಿ, ಈಗ ಇದೇನಿದೆ ಮೇಲ್ಗಡೆ ಲೈನ್ ಏನು ಎಳಿತೀವಿ ಅದು ಶೋಲ್ಡರ್ ಲೈನ್. ಅದು ಕೆಳಗಡೆ ಆಲ್ರೆಡಿ ಪೇಪರ್ ಅನ್ನೋದು ಸಮ ಇರುತ್ತೆ, ಆವಾಗ ನಿಮಗೆ ಯಾವುದೇ ಪ್ರಾಬ್ಲಮ್ ಅನ್ನೋದು ಇರೋದಿಲ್ಲ. ಮತ್ತು ಒಂದ್ಸಲಿ ಪೇಪರ್ ಕಟ್ಟಿಂಗ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಹೊಲ್ದಾದ್ಮೇಲೆ ಸರಿ ಬಂತು ಅಂದರೆ ನೀವು ಮತ್ತೆ
ಅದೇ ಪೇಪರ್ನೇ ಯೂಸ್ ಮಾಡ್ಬೋದು. ಸೊ ನಾನೀಗ ಇಲ್ಲಿ ಶೋಲ್ಡರು 14 ಇಂಚಿದೆ ಮತ್ತು ಡೀಪ್ ಬಂದು 9 ಇಂಚಿದೆ. ಇದನ್ನು ಯಾವ ರೀತಿ ಮೆಜರ್ಮೆಂಟ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಶೋಲ್ಡರ್ ಇಲ್ಲಿ 14 ಇಂಚಿದೆ. ಅಕಸ್ಮಾತ್ ಈ ಒಂದು ಡೀಪ್ ಪ್ರಕಾರ ಮೆಜರ್ಮೆಂಟ್ ತೊಗೊಳೋದು ಗೊತ್ತಾಗ್ತಾ ಇಲ್ಲ ಅಂದರೆ ನಾನೊಂದು ಲೆಕ್ಕ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಅದ್ರ ಪ್ರಕಾರ ನೀವು ಶೋಲ್ಡರ್ ಇಡೋದನ್ನು ಅಭ್ಯಾಸ ಮಾಡ್ಕೋಬೋದು. ನೋಡಿ, ಈಗ ಫಸ್ಟು ನಾವು ಯಾವಾಗಲೂ ಅಪ್ಪರ್ ಚೆಸ್ಟ್ ಎಷ್ಟಿದೆ ಈ 28ನ ನಾವು ಡಿವೈಡೆಡ್ ಬೈ 6 ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಕ್ಯಾಲ್ಕುಲೇಟರ್ ತೊಗೊಂಡಿದ್ದೀನಿ. ಈಗ ಫಸ್ಟು ನಾವು ಅಪ್ಪರ್ ಚೆಸ್ಟ್ ಎಷ್ಟಿದೆ 28ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಅದನ್ನು ಡಿವೈಡೆಡ್ ಬೈ ಯಾವುದೇ ಚೆಸ್ಟ್, ಈಗ 36 ಆಗಿರ್ಬೋದು, 38 ಆಗಿರ್ಬೋದು. ಸೊ ಅದನ್ನು ನೀವು ಇಲ್ಲಿ ಟೈಪ್ ಮಾಡ್ಕೋಬೇಕು. ಶೋಲ್ಡರ್ ಕಂಡುಹಿಡ್ಕೊಳಕ್ಕೆ ಇದು ಎಷ್ಟು ಇಡಬೇಕು ಶೋಲ್ಡರ್ ಅಂತ ಕಂಡುಹಿಡಿಯೋಕ್ಕೆ ಇದು ಯೂಸ್ ಮಾಡ್ಕೊಳೋದು. ನಾನಿಲ್ಲಿ 6ಇಂದ ಡಿವೈಡ್ ಮಾಡ್ತಾ ಇದ್ದೀನಿ. ಯಾವುದೇ ಮೆಜರ್ಮೆಂಟಿಗಾಗಲಿ 6ಇಂದ ಡಿವೈಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ 4.6 ಬಂದಿದೆ. ಅಂದರೆ ಇದು 4.5ಗಿಂತ 1 ಪಾಯಿಂಟು ಜಾಸ್ತಿ ಬಂದಿದೆ. ಅಲ್ಲಿ ಶೋಲ್ಡರಲ್ಲಿ 4.5 ಅಥವಾ 4.25ವರೆಗೂ ಇಡ್ಬೋದು. ತುಂಬ ತೆಳುವಿರೋರಿಗೆ 4.25ವರೆಗೂ ಇಟ್ಟರೆ ಸಾಕಾಗುತ್ತೆ. ಇದು 28, 30, 32ವರೆಗೂ ಕೂಡ ನೀವು ಇದೇ ಮೆಜರ್ಮೆಂಟು ಯೂಸ್ ಮಾಡ್ಬೋದು. ಡೀಪ್ ಜಾಸ್ತಿ ಇದ್ದಷ್ಟು ಈ 4 ಇಟ್ಟಾಗ ಅದು ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ಸೊ ಈಗ ಇಲ್ಲೂ ಕೂಡ ನಾವು ಡೌನಿಂಗ್ ಅನ್ನೋದು ಅಂದಾಜು ಮೇಲೆ ಇಲ್ಲಿ 5 ಇಡ್ತಾ ಇದ್ದೀನಿ ನಾನಿಲ್ಲಿ. ಈಗ ಇಲ್ಲೂ ಕೂಡ ಫಸ್ಟು 4.5 ಇಂಚಿಗೆ ಮಾರ್ಕಿಂಗು ಮಾಡ್ಕೋಬೇಕು. ನೋಡಿ, ಇಲ್ಲಿ ಫಸ್ಟೊಂದು ಲೈನನ್ನು ಹೇಳ್ಕೋಬೇಕು ಮೇಲ್ಗಡೆ ಡಾಟಿಂದ ಕೆಳಗಡೆ ಡಾಟಿಗೆ. ಈಗ ಇಲ್ಲಿ ಒಂದು ಸ್ಟ್ರೈಟು ಲೈನ್ ಹಾಕೋಣ. ಇಲ್ಲಿ ಇವರ ಚೆಸ್ಟ್ ಮೆಜರ್ಮೆಂಟ್ ಬಂದುಬಿಟ್ಟು 7, ಅಂದರೆ 28 ಡಿವೈಡೆಡ್ ಬೈ 4 ಮಾಡಿದಾಗ 7 ಸಿಗುತ್ತೆ. ಹಾಗಾಗಿ ಇಲ್ಲಿ 7 ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಮತ್ತು ಮಾರ್ಜಿನ್ ಇಲ್ಲಿ 2 ಇಂಚ್ವರೆಗೂ ಇಟ್ಟರೆ ಒಳ್ಳೆಯದು. ಯಾಕಂದರೆ ಅವರು ಅಕಸ್ಮಾತ್ ದಪ್ಪ ಏನಾದರೂ ಆದರೆ ಇವಾಗ 2 ಇಂಚಲ್ಲಿ ಒಂದೊಂದು ಹೊಲಿಗೆ ಬಿಚ್ತಾ ಹೋದರೂ ನಿಮಗೆ ಇಲ್ಲಿ ಬಟ್ಟೆ ಅನ್ನೋದು ಇದ್ದೇ ಇರುತ್ತೆ. ಈಗ ನಾನಿಲ್ಲಿ ಈ ಒಂದು ಡಾಟ್ ಏನು ಇಟ್ಟಿದ್ದೆ 5 ಇಂಚ್ ಇಳಿಸಿದ್ದೆ ಅಲ್ವಾ, ಅದರಿಂದ ಆ ಡಾಟಿಂದ ನಾನು ಲೈನನ್ನು ಸ್ಟ್ರೈಟಾಗಿ ಹಾಕೊತಾ ಇದ್ದೀನಿ. ಇದೇ ರೀತಿ ಮೆಜರ್ಮೆಂಟ್ ಏನಿದೆ ನೀವು ಎಲ್ಲ ಮೆಜರ್ಮೆಂಟ್ ಬ್ಲೌಸನ್ನು ಇದೇ ರೀತಿ ಮಾರ್ಕಿಂಗು ಮಾಡ್ಕೋಬೋದು. ಸೊ ನೋಡಿ, ಇಲ್ಲಿ ಇದು ಮೇನ್ ಮಾರ್ಕಿಂಗ್ ಇದು. ಈಗ ನಾವು ಕೆಳಗಡೆ ವೇಸ್ಟ್ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು. ಕೆಳಗಡೆ ಇಲ್ಲಿ ಇದು ಟಕ್ಸು ಇದು ಎಲ್ಲ ಸೇರಿ ನಾನು 7 ಇಂಚ್ ಇಡ್ತಾ ಇದ್ದೀನಿ. ಅಂದರೆ ಇಲ್ಲಿ ಇವರ ಒಂದು ಮೆಜರ್ಮೆಂಟು. ಸೊ ಇಲ್ಲಿ ಕೆಳಗಡೆ ವೇಸ್ಟ್ ಏನಿದೆ ಅದನ್ನು ನಾವು ಲೆಕ್ಕ ಹಾಕ್ಕೊಂಡ್ರೆ ಇಲ್ಲಿ 5.5 ಬರುತ್ತೆ. ಅಂದರೆ ನಾವು ಟೋಟಲ್ ಇಲ್ಲಿ ಇಡ್ತಾ ಇರೋದು 7, 5.5 ಪ್ಲಸ್ ಇಲ್ಲಿ 1.5 ಇಂಚು ಟಕ್ಸಿಗೆ ಅಂತ ನಾನು ಇಡ್ತಾ ಇದ್ದೀನಿ. ಪ್ಲಸ್ 2 ಇಂಚು ಮಾರ್ಜಿನ್ನು, ಇಲ್ಲಿ ಮೇಲ್ಗಡೆ ಎಷ್ಟು ಇಟ್ಟಿರ್ತೀವೋ ಅಷ್ಟು. ಸೊ ಈ ರೀತಿ ಇಡಬೇಕಾಗತ್ತೆ. ಇಲ್ಲಿ ಮೆಜರ್ಮೆಂಟು 5.5 ಅಂತ ಅಂದರೆ ಇಲ್ಲಿ 22 ಬರುತ್ತೆ. ಇವ್ರದ್ದು ಚೆಸ್ಟ್ ಕೆಳಗಡೆ ಎಷ್ಟು ಬರುತ್ತೆ ಅಂದರೆ ಟೋಟಲು 22 ವೇಸ್ಟ್ ಬರುತ್ತೆ. ಸೊ ಅದನ್ನು ನಾನು ಡಿವೈಡ್ ಮಾಡ್ತಾ ಇದ್ದೀನಿ. ಇಲ್ಲಿ 5.5 ಪ್ಲಸ್ 1.5 ಅಂದರೆ 7 ಆಗುತ್ತೆ. ಪ್ಲಸ್ 2 ಮಾರ್ಜಿನಿಗೆ ಇಡಬೇಕಾಗತ್ತೆ ನಾವು. ಸೊ ನೋಡಿ, ಇಲ್ಲಿ ಕೆಳಗಡೆ ವೇಸ್ಟ್ ಅವ್ರದ್ದು 22 ಡಿವೈಡೆಡ್ ಬೈ 4. ಅಪ್ಪರ್ ಚೆಸ್ಟು ಮತ್ತು ಲೋಯರ್ ಚೆಸ್ಟ್ ಏನಿದೆ ಅದನ್ನು ನಾವು ಮೆಜರ್ಮೆಂಟ್ ಪ್ರಕಾರ ಇದು ಲೆಕ್ಕ ತೊಗೊಂಡ್ರೆ ಮಿಡಲ್ ಚೆಸ್ಟಿಂದೇನು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೋಡಿ, ಇಲ್ಲಿ 5.5 ಬಂದಿದೆ. ಈಗ ಬ್ಯಾಕ್ ಸೈಡು 6 ಇಂಚು ಅಂದರೆ ಟಕ್ಸು ಸೇರಿಸಿ 6 ಇಂಚ್ ಇಡ್ತಾ ಇದ್ದೀನಿ. ಪ್ಲಸ್ 2 ಇಂಚು ಮಾರ್ಜಿನ್ಗೆ ಅಂತ ಇಡ್ತಾ ಇದ್ದೀನಿ. ಸೊ ಕೆಳಗಡೆ ಏನಿದೆ ಎಡ್ಜಲ್ಲಿ ನಾವು 8 ಇಂಚಿಗೆ ಮಾರ್ಕಿಂಗು ಮಾಡ್ಕೊತಾ ಇದ್ದೀನಿ. ಇಲ್ಲಿ 2 ಇಂಚು ಮಾರ್ಜಿನ್ನು. ಸೊ ಈಗ ನಾವು ಇದು ಏನಿದೆ 2 ಡಾಟು ಸೇರಿಸ್ಕೋಬೇಕು. ಈ ಡಾಟು ಮತ್ತು ಈ ಮಾರ್ಕಿಂಗ್ ಏನು ಮಾಡ್ಕೊಂಡ್ವಲ್ವ ಅದನ್ನು ಮಾರ್ಕಿಂಗು ಮಾಡ್ಕೋಬೇಕು ಈ ರೀತಿ. ಸೊ ಇದೇ ಪ್ರಕಾರ ನೀವು ಕಟ್ಟಿಂಗ್ ಮಾಡಿ ಹೊಲಿಯೋದ್ರಿಂದ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಫಿಟ್ಟಿಂಗು ಬರುತ್ತೆ. ನೀವು ಹೊಲಿಬೇಕಾದ್ರೆ
ಇದೇನಿದೆ ಇಲ್ಲಿ 2 ಇಂಚು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಹೋದರೆ ಆಯ್ತು. ಮತ್ತೆ ಅಳತೆ ಮಾಡ್ಕೊತ ಹೊಲಿಯೋ ಅವಶ್ಯಕತೆ ಇರೋದಿಲ್ಲ. ಆ ರೀತಿ ಕಟ್ಟಿಂಗು ನಿಮಗೆ ತಿಳಿಸಿ ಕೊಡ್ತಾ ಇರೋದು ನಾನು. ಈಗ ಇಲ್ಲಿ ಡಾಟ್ ಹಿಡಿಬೇಕಲ್ವ, ಇಲ್ಲಿ 6 ಇಂಚಲ್ಲಿ ನಾವು ಫೋಲ್ಡಿಂಗು ಮಾಡ್ಕೊಬೇಕು ನೋಡಿ. ಈ ರೀತಿ ಇಲ್ಲಿ ಮಧ್ಯ ಏನು ಬರುತ್ತೆ ಅಲ್ಲಿ ಡಾಟ್ ಇಟ್ಕೊಂಡ್ಬಿಟ್ಟು 4 ಇಂಚವರೆಗೂ ನಾನಿಲ್ಲಿ ಹಿಡಿತಾ ಇದ್ದೀನಿ. ಸೊ ಇದು ಡಾಟಿಂದ ಆಯಿತು. ಈಗ ಇಲ್ಲಿ ನಾವು ನೆಕ್ ಏನಿದೆ ಅದು ಇಲ್ಲಿ ಎಷ್ಟಾದರೂ ತಕ್ಕೋಬೋದು. ಕೆಲವರು ಸಣ್ಣ ಇದು ಪಟ್ಟಿ ಬೇಕು ಅಂತಾರೆ, ಕೆಲವರು ದೊಡ್ಡ ಪಟ್ಟಿ ಬೇಕು ಅಂತಾರೆ. ಸಾಮಾನ್ಯವಾಗಿ ಇದರಲ್ಲಿ ಅರ್ಧ ಮಾಡಿಕೊಂಡ್ರೆ ಸಾಕು. 4ವರೆಯಲ್ಲಿ ಅರ್ಧ ಅಂತ ಅಂದರೆ 2 ಕಾಲು ಬರುತ್ತೆ. 2 ಕಾಲವರೆಗೂ ತೆಗೆದ್ರೆ ನೋಡಿ ಇಷ್ಟು ಪಟ್ಟಿ ಸಿಗುತ್ತೆ. ಇದು ಇಲ್ಲಿ ಅರ್ಧ ಇಂಚ್ ಹೋಗುತ್ತೆ, ಇಲ್ಲಿ 1/4 ಇಂಚ್ ಹೋಗುತ್ತೆ. ಸೊ ಇಲ್ಲಿ 1/4 ಇಂಚ್ವರೆಗೂ ನಿಮಗೆ ಪಟ್ಟಿ ಅನ್ನೋದು ಸಿಗುತ್ತೆ. ಇನ್ನೂ ಕೂಡ ಸಣ್ಣದು ಹಿಡ್ಕೋಬೋದು ಇಲ್ಲಿ ಪಟ್ಟಿ. ಈಗ ಡೀಪು 9 ಇಂಚಿದೆ. 9 ಇಂಚು ರೆಡಿ ಬೇಕು ಅಂದರೆ ನೀವು ಅರ್ಧ ಇಂಚು ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ಸೀವಿಂಗ್ಸಿಗೆ ಅಂತ ಮೇಲಿಲ್ಲಿ ಅರ್ಧ ಇಂಚಿಗೆ ಬೇಕಲ್ವ, ಹಾಗಾಗಿ 9.25 ಇಡ್ತಾ ಇದ್ದೀನಿ. ನೆಕ್ಸ್ಟ್ ಅಲ್ಲಿ ಮೇಲೆ 2 ಕಾಲು ಇರೋದ್ರಿಂದ ಇಲ್ಲೂ 2 ಕಾಲು ಇಡ್ತಾ ಇದ್ದೀನಿ. ಯಾಕಂದರೆ ತೆಳ್ಳಗಿರೋದ್ರಿಂದ ಅದೇ ಮೇಲೆ ಎಷ್ಟು ಬರುತ್ತೋ ಅಷ್ಟೇ ಇಟ್ಟರೆ ಒಳ್ಳೆಯದು. ಬ್ರಾಡ್ ಬೇಕು ಅಂದರೆ ಕೂಡ ಇಡ್ಬೋದು. ಸೊ ಈಗ ಮೇಲ್ಗಡೆ ಡಾಟಿಂದ ಕೆಳಗಡೆ ಡಾಟ್ ಏನಿದೆ ಅಲ್ಲಿವರೆಗೂ ಲೈನನ್ನು ಹಾಕ್ಕೋಬೇಕು. ನೆಕ್ಸ್ಟು ನಾವೀಗ ಇಲ್ಲಿ ಇದು ಸ್ಕ್ವೇರ್ ಆದರೂ ಇಟ್ಕೋಬೋದು, ಇಲ್ಲ ರೌಂಡ್ ಶೇಪ್ ಆದರೂ ಇಡ್ಬೋದು, ಇಲ್ಲ ಲೀಫ್ ಶೇಪ್ ಆದರೂ ನೆಕ್ ಕಟ್ಟಿಂಗ್ ಅನ್ನೋದು ಮಾಡ್ಕೊಬೋದು. ಯಾವ ಶೇಪ್ ತೆಗಾದರೂ ನಾವು ತೆಗಿಬೋದು. ನೆಕ್ಸ್ಟು ನಾವಿಲ್ಲಿ ಆರ್ಮೋಲ್ ತೆಗಿಬೇಕು. ಆರ್ಮೋಲ್ ತೆಗಿಯೋಕ್ಕಿಂತ ಮುಂಚೆ ಇಲ್ಲಿ ಇನ್ನೊಂದು ಅರ್ಧ ಇಂಚು ಮಾರ್ಕಿಂಗ್ ಮಾಡ್ಕೋಬೇಕು ನೋಡಿ. ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಕಂಪಲ್ಸರಿ ಮಾರ್ಕ್ ಮಾಡ್ಕೋಬೇಕು. ಈಗ ಮೇಲ್ಗಡೆ ಡಾಟಿಂದ ಈ ಡಾಟಿಗೆ ನಾನು ಲೈನ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಈ ಡಾಟ್ ಇದೆಯಲ್ಲ ಸೆಕೆಂಡ್ ಡಾಟು, ಅಲ್ಲಿಂದ 1 ಇಂಚು ಅಥವಾ 3/4 ಇಂಚ್ ಇಟ್ಟರೆ ಸಾಕು. ಇವರಿಗೆ 3/4 ಇಂಚ್ ಇಟ್ಟರೆ ಸಣ್ಣ ಚೆಸ್ಟ್ ಅವರಿಗೆ ಅಥವಾ ಸಣ್ಣ ಬಾಡಿ ಮೆಜರ್ಮೆಂಟ್ ಇರೋರಿಗೆ 3/4 ಇಂಚ್ ಇಟ್ಟರೆ ಸಾಕಾಗುತ್ತೆ. ಈಗ ಇಲ್ಲಿಂದ ನಾವು ಮಾರ್ಕಿಂಗ್ ಮಾಡ್ಕೋಬೇಕು. ಇಲ್ಲಿಂದ 2 ಇಂಚು ಮತ್ತು ಈ ಕಡೆಯಿಂದ ಒಂದು ಅರ್ಧ ಇಂಚು ಮಾರ್ಕ್ ಮಾಡಿಕೊಂಡು ಈ ರೀತಿ 3ಕ್ಕೂ ನಾವು ಸೇರಿಸಿದ್ರೆ ಆಯಿತು ಡಾಟ್. ನೋಡಿ ಫ್ರೆಂಡ್ಸ್, ಇದಿಷ್ಟು ಬ್ಯಾಕ್ ಸೈಡ್ ಕಟ್ಟಿಂಗು. ಇದು 28 ಇಂಚಿಂದು ಮೆಜರ್ಮೆಂಟು ಬ್ಲೌಸು. ಇದು ಬ್ಯಾಕ್ ಸೈಡು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫ್ರಂಟ್ ಸೈಡ್ ಕಟ್ಟಿಂಗು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇದಿಷ್ಟು ಆದಮೇಲೆ ಈಗ ನಾನು ಕಟ್ಟಿಂಗು ಮಾಡ್ತಾ ಇದ್ದೀನಿ. ಸೊ ಕೆಳಗಡೆ ಸಮ ಇರೋದ್ರಿಂದ ಏನು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಾನು ಇಲ್ಲಿ ಮಾರ್ಕಿಂಗ್ ಏನು ಮಾಡಿದ್ದೀನಿ ಅದ್ರ ಪ್ರಕಾರ ಕಟ್ಟಿಂಗು ಮಾಡ್ಕೊತಾ ಇದ್ದೀನಿ. ಸೊ ಇದನ್ನೇ ನೀವು ಬಟ್ಟೆ ಮೇಲೆ ಇಟ್ಬಿಟ್ಟು ಮಾರ್ಕ್ ಮಾಡಿ ಕಟ್ ಮಾಡಿಕೊಂಡ್ರೆ ಆಯಿತು. ಇದು ಆರ್ಮೋಲ್ ಏನಿದೆ ನೀಟಾಗಿ ಕಟ್ ಮಾಡ್ಕೊಬೇಕು. ಆರ್ಮೋಲ್ ಶೇಪು ಪರ್ಫೆಕ್ಟ್ ಆಗಿರಬೇಕು. ಸೊ ಇದು ಇನ್ನೊಂದು ಏನಿದೆ ಚೆಕ್ ಮಾಡ್ಕೋಬೇಕಾಯಿತು. ಆರ್ಮೋಲ್ ಏನಿದೆ ಕರೆಕ್ಟಾಗಿ 7 ಕಾಲು 7.25 ಬಂದರೆ ಸಾಕು ಈ ಮೆಜರ್ಮೆಂಟ್ ಅವರಿಗೆ. ಸೊ ಈಗ ಆರ್ಮೋಲ್ ಒಂದ್ಸಲಿ ಚೆಕ್ ಮಾಡಿಬಿಡೋಣ. ಇವರಿಗೆ 7 ಇಂಚ್ವರೆಗೂ ಬರುತ್ತೆ. ಇದು ಮೇಲೆ ಒಂದು ಅರ್ಧ ಇಂಚು ಸೇರಿಸಿ 7 ಇಂಚ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದು ಪರ್ಫೆಕ್ಟಾಗಿ ಆರ್ಮೋಲ್ ಅನ್ನೋದು ಬಂದಿದೆ. ಸೊ ಇದು ಆರ್ಮೋಲ್ ಪರ್ಫೆಕ್ಟ್ ಆಗಿದ್ದರೆ ನಿಮಗೆ ಬ್ಲೌಸು ಫಿಟ್ಟಿಂಗ್ ಏನಿದೆ ಕರೆಕ್ಟಾಗಿ ಕೂರುತ್ತೆ. ಸೊ ಯಾರಿಗಾದರೂ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.